ಜಮೀರ್ ಅಹಮದ್ ಅವರು ಕಳೆದ ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಬಳ್ಳಾರಿಗೆ. ಅವಾಗ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನ ಮಾಡಿದ್ರು. ಈ ಬಾರಿ ಧ್ವಜಾರೋಹಣವನ್ನ ಮಾಡಲ್ಲ ಅಂತೇಳಿ ಟಿವಿಗಳ ಮಾಧ್ಯಮಗಳಂತ ಬರ್ತಾ ಇದೆ. ಯಾಕೆ ಆ ರೀತಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದನ್ನ ಯಾಕೆಂದ್ರೆ ಇದು ಒಂದು ಸ್ವಾತಂತ್ರ್ಯೋತ್ಸವದ ಹಬ್ಬ. ಪ್ರತಿಯೊಬ್ಬರು ಕೂಡ ಜಾತಿ ಮತವನ್ನ ಬರೆತು ಈ ದೇಶಕ್ಕೋಸ್ಕರ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಸ್ವತಂತ್ರವನ್ನ ತಂದುಕೊಟ್ಟಿರ್ತಕ್ಕಂಥವ್ರು. ಮಹಾತ್ಮ ಗಾಂಧಿಯವರು, ಜವಾಹರ್ಲಾಲ್ ನೆಹರು ಅವರು, ಅಬ್ದುಲ್ ಕಲಾಂ ಆಜಾದ್ ರವರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಇಂದ ಅನೇಕವಾಗಿರ್ತಕ್ಕಂಥವ್ರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ದೇಶಕ್ಕೋಸ್ಕರ ಸ್ವಾತಂತ್ರ್ಯವನ್ನು ತಂದಿರ್ತಕ್ಕಂಥ ಈ ಒಂದು ಸುವರ್ಣ ಅವಕಾಶವನ್ನ ಯಾಕೆ ಅವ್ರು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ವಿವರವನ್ನು ತಗೊಳ್ತಾರೆ ಅನ್ನೋದಿದೆ. ಇಂಥ ಅವಕಾಶವನ್ನ ಯಾರು ಮಿಸ್ ಮಾಡ್ಕೋಬಾರ್ದು. ಇದು ಜೀವನದಲ್ಲಿ ಇಂಥ ಅವಕಾಶ, ಸುವರ್ಣ ಅವಕಾಶವನ್ನ ಯಾರು ತಪ್ಪಿಸ್ಕೋಬಾರ್ದು. ಇದು ತಪ್ಪಿಸ್ಕೊಂಡಿರ್ತಕ್ಕಂಥದ್ದು ಯಾಕೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಸರಿಯಾದ ರೀತಿಯಲ್ಲಿ ವಿಚಾರ ಮಾಡ್ತಾರೆ. ಥ್ಯಾಂಕ್ ಯು. ನೋಡಿ, ಸ್ವಾತಂತ್ರ್ಯ ಒಂದು ಹಬ್ಬ ನಮ್ಮ ದೇಶಕ್ಕೆ, ಎಲ್ಲರೂ ಸಂಭ್ರಮಿಸುವಂತ ಸಂದರ್ಭ ಇದು. ಅದು ಯಾಕೆ ಅವ್ರು ತಪ್ಪಿಸ್ಕೊಂಡ್ರೆ ಗೊತ್ತಿಲ್ಲ, ಅದು ಅವ್ರ ವೈಯಕ್ತಿಕ. ಆದರೆ ಮುಖ್ಯಮಂತ್ರಿಗಳು ಸಫಲರಿದ್ದಾರೆ, ಅದನ್ನೆಲ್ಲ ಯಾವ ಥರ ಹ್ಯಾಂಡಲ್ ಮಾಡ್ಬೇಕಂತ ಮಾಡಿದ್ದಾರೆ. ಇದೊಂದು ಅವಕಾಶ ಸಿಗೋದೇ ಕಷ್ಟ, ಸಿಕ್ಕಿದ್ನ ಅವ್ರಿಗೆ ಯಾಕೆ ಬಿಟ್ಟರೆ ಗೊತ್ತಿಲ್ಲ. ಅದು ಬಿಡಬಾರ್ದಾಗಿತ್ತು ನನ್ನ ದೃಷ್ಟಿಯಲ್ಲಿ. ಸ್ವಾತಂತ್ರ್ಯ ಭಾಗವಹಿಸದೇ ಒಂದು ಪುಣ್ಯ, ಅದಕ್ಕೆ ನಾವೆಲ್ಲ ಹಾತುರಿತಿರ್ತೀವಿ. ಅಂಥ ಸಂದರ್ಭದಲ್ಲಿ ಫ್ಲಾಗ್ ಹಾಯಿಸ್ಟ್ ಮಾಡೋ ಅವಕಾಶನ ಕಳ್ಕೊಂಡ್ರು ಅವರು. ಇಲ್ಲ, ನನಗೆ ಇದು ಸಮಾಧಾನ, ಅವ್ರಿಗೆ ವೈಯಕ್ತಿಕ ವಿಚಾರ, ಅದು ಸಮಾಧಾನಕರ ವಿಚಾರ ಅಲ್ಲ. ಅದು ಜಮೀರ್ ಅಹಮದ್ ಅವರು ನನಗೆ ಏನೋ ವೈಯಕ್ತಿಕ ಕೆಲಸ ಇದೆ ಅಂತೇಳಿ ಮುಖ್ಯಮಂತ್ರಿಗಳ ಹತ್ರ ವಿನಾಯಿತಿ ಕೊಡಿ ಅಂತ ಕೇಳಿದ್ದಾರೆ. ಅದೇನು ಅವ್ರೋಗಿ ಎಲ್ಲೂ ಫ್ಲಾಗ್ ಹಾಸ್ಟಿಂಗ್ ಮಾಡಬಾರ್ದು ಅನ್ನೋ ಉದ್ದೇಶ ಏನಿಲ್ಲ. ಅವರು ಅಲ್ಲ, ಆಗಿಲ್ಲ, ನನಗೆ ಈ ಸಂದರ್ಭದೊಳಗೆ ಹೋಗಕ್ಕಾಗ್ತಾ ಇಲ್ಲ, ಬೇರೆಯವ್ರಿಗೆ ಮಾಡ್ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ. ಇನ್ನೇನಿದೆ, ಅದಕ್ಕೆ ಮುಖ್ಯಮಂತ್ರಿಗಳು ಬೇರೆಯವ್ರಿಗೆ ಹಾಕಿದ್ದಾರೆ. ಏನು ಅಲ್ಲ, ಯಾರೇ ಆಗ್ಲಿ ಸ್ವಾತಂತ್ರ್ಯ ದಿನಾಚರಣೆ ರಾಷ್ಟ್ರೀಯ ಹಬ್ಬಗಳು ಸಿಕ್ಕಿದಾಗ ಒಬ್ಬ ಸಚಿವರಾಗಿ ಅವರು ಬೇರೆ ಕೆಲಸಗಳನ್ನ ಬದಿಗೆ ಒತ್ತಿ ಈ ಕೆಲಸ ಮಾಡಬೇಕಿತ್ತು ಅಂತ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಹೌದು, ಖಂಡಿತ ಸಿಕ್ಕ ಅವಕಾಶ ಅದು ಯಾರಿಗೂ ಸಿಕ್ಕುತ್ತೆ. ಅದೆಲ್ಲ ಈ ಇರೋದೇ 33 ಜನ 34 ಜನಕ್ಕೆ ಎಲ್ಲ ಸಿಕ್ಕಿರೋದು ಅವಕಾಶ. ಅವ್ರು ಯಾಕೆ ಅದನ್ನೇದು ಏನೋ ಬೇರೆ ಕೆಲಸ ಇದ್ರೆ ತುರ್ತಾಗಿದ್ದರೆ ಇಂಥ ಅವಕಾಶವನ್ನು ಬಿಡಬಾರ್ದಿತ್ತು ಅಂತೇಳಿ ನನ್ನ ಅಭಿಪ್ರಾಯ ವೈಯಕ್ತಿಕ. ಓಕೆ, ನಾನು ಆರ್ ಪ್ರಸನ್ನ ಕುಮಾರ್ ಅಂತೇಳಿ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯ. ಜಮೀರ್ ಅಹಮದ್ ಸಾಹೇಬ್ರು ಧ್ವಜಾರೋಹಣ ಮಾಡಲ್ಲ ಅಂತ ಹೇಳಿದ್ರು ಅನ್ನುವ ಒಂದು ಬಿಜೆಪಿಯ ವಿವಾದ ಸೃಷ್ಟಿ ಏನಿದೆ, ಇದೊಂಥರ ಹಾಸ್ಯಾಸ್ಪದ. ಯಾಕಂದ್ರೆ ಹಿಂದೆ 3 ವರ್ಷ ಅಧಿಕಾರದಲ್ಲಿದ್ದಾಗ, ಮಂತ್ರಿಗಳಾಗಿದ್ದಾಗ ಅವರು ಧ್ವಜಾರೋಹಣ ಮಾಡಿದ್ರಲ್ವಾ. ಅವರು ತಮಗೆ ಅವಕಾಶ ಕೊಡೋದಕ್ಕಿಂತ ಬೇರೆಯವ್ರಿಗೆ ಯಾರಿಗೂ ಅವಕಾಶ ಕೊಡಿ ಅಂತ ಕೇಳಿದಾರೆ ಬಿಟ್ರೆ ಮಾಡಬೇಡಿ ಅಂತ ಹೇಳಿದಾರ? ಇಲ್ಲ, 3 ವರ್ಷನೂ ಅವ್ರು ಧ್ವಜಾರೋಹಣ ಮಾಡಿದ್ದಾರೆ. ಈಗ ಬೇರೆಯವ್ರಿಗೆ ಅವಕಾಶ ಕೊಟ್ಟವರು ಧ್ವಜಾರೋಹಣ ಮಾಡಿದ್ದಾರೆ. ಇದ್ರಲ್ಲಿ ಯಾವ ಅರ್ಥ ಇದೆ? ತಮಗೆ ಅವಕಾಶ ಸಿಕ್ಕಾಗ ಮಾಡಿದಾರಲ್ಲ. ಈಗ ಹಿಂದೂ 3 ವರ್ಷ ಮಾಡದೇ ಇದ್ದಿದ್ರೆ ಇವ್ರು ಏನಾದ್ರು ಕೇಳೋದ್ ಸರಿ ಇದೆ. ಇದು ಪರಮ ಹಾಸ್ಯಾಸ್ಪದ. ಬಿಜೆಪಿಯವರು ಮಾಡ್ಬೇಕಾಗಿರೋ ಹೋರಾಟಗಳು, ಕಸ್ತೂರಿ ರಂಗನ್ ವರದಿಯ ಒಂದು 175 ಗ್ರಾಮನ ಒಂದೊಂದು ತಾಲೂಕುಗಳಿಗೆ ನೋಟಿಫೈ ಮಾಡಿದ್ದಾರೆ. ಅವುಗಳ ವಿರುದ್ಧ ಹೋರಾಡ್ಲಿ. ಇಡೀ ದೇಶದಲ್ಲಿ FSSAI ಫುಡ್ಸ್ ಏನು ಇದಿದೆ, ಅದು ಗುಟ್ಕಾ ಬ್ಯಾನ್ ಬಗ್ಗೆ ಧ್ವನಿ ಎತ್ತಾ ಇದೆ. ಅದು ಗುಟ್ಕಾ ಬ್ಯಾನ್ ಮಾತಾಡ್ತಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಗುಟ್ಕಾ ಬ್ಯಾನ್ ಆಗಿದೆ. ಕರ್ನಾಟಕದಲ್ಲಿ ಮಾಡಬೇಕು ಅಂತ ಆಗ್ರಹ ಪಡಿಸ್ತಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಗಮನಕ್ಕೆ ತಂದು ಅಡಕೆ ಹೋರಾಟಗಾರರಿಗೆ, ಅಡಕೆ ಬೆಳೆಗಾರರಿಗೆ ರಕ್ಷಣೆ ಕೊಡ್ಲಿ. ಈ ತರದ್ ಮಾಡೋದ್ ಬಿಟ್ಟು ಯಾವುದೋ ಒಂದು ಎಮೋಷನಲ್ ವಿಷಯ ಇಟ್ಕೊಂಡು ಹೋರಾಟ ಮಾಡಿ ನಾವೇನೋ ಗೆಲುವು ಸಾಧಿಸ್ತೀವಿ ಅಂದ್ರೆ ಬಿಜೆಪಿಯವರ ಪರಮ ಮೂರ್ಖತನ ಆಗುತ್ತೆ. ದಯವಿಟ್ಟು ಬಿಜೆಪಿಯವರಿಗೆ ನಾವು ಮನವಿ ಮಾಡೋದಿಷ್ಟೇ, ಧ್ವಜಾರೋಹಣ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಜಿಲ್ಲಾ ಮಂತ್ರಿಗಳು ಹೆಮ್ಮೆಯಿಂದ, ಗರ್ವದಿಂದ ಮಾಡಿದ್ದಾರೆ. ಅದ್ರ ಬಗ್ಗೆ ಗೌರವ ಕೊಡ್ಲಿ ಮತ್ತು ವಿವಾದಗಳಿಗಿಂತ ಜನರ ಅಭಿವೃದ್ಧಿ ಪರ ಯೋಚಿಸ್ಲಿ.